ನಮಸ್ಕಾರ. ಭಾರತ ಮತ್ತು ಪಾಕಿಸ್ತಾನ ತಂಡ ಕೊಲಂಬೋದಲ್ಲಿ ಮುಖಾಮುಖಿಯಾಗಿದ್ದು, ಈ ಒಂದು ಪಂದ್ಯವನ್ನು ಟೀಮ್ ಇಂಡಿಯಾ 61 ರನ್ಗಳ ಭರ್ಜರಿಯಾಗಿ ಗೆಲುವು ದಾಖಲಿಸಿತು. ಈ ಮೂಲಕ ಹೀನಾಯ ಸೋಲು ಅನುಭವಿಸಿದ ಬಳಿಕ ಪಾಕ್ ತಂಡದ ಮಾಜಿ ಆಟಗಾರ ಶಹೀದ್ ಆಫ್ರಿದಿ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕೂಡ ಇದರ ಬಗ್ಗೆ ಮಾತನಾಡಿದ್ದು. ಇದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಶಹೀದ್ ಆಫ್ರಿದಿ ಏನು ಹೇಳಿದರು, ಬಟ್ ಇದೆಲ್ಲ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ಈ ಬಾರಿ T20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕೊಲಂಬೋದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ನಿಗದಿತ 20 ಓವರ್ಗೆ 175 ರನ್ನನ್ನು ಹೊಡೆಯಿತು. 170 ರನ್ಗಳ ಬೃಹತ್ ಟಾರ್ಗೆಟನ್ನು ಬೆನ್ನತ್ತಿದಂಥ ಪಾಕ್ ಪಡೆ 114 ರನ್ಗೆ ಆಲ್ಔಟ್ ಆಗುವ ಮುಖಾಂತರ 61 ರನ್ಗಳ ಹೀನಾಯ ಸೋಲನ್ನು ಟೀಮ್ ಇಂಡಿಯಾ ವಿರುದ್ಧ ಅನುಭವಿಸಿದರೆ, ಇತ್ತ ಪಾಕ್ನ ಮಾಜಿ ಆಲ್ರೌಂಡರ್ ಆಟಗಾರ ಶಹೀದ್ ಆಫ್ರಿದಿಯನ್ನು ಕೂಡ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದು, ಈ ಮೂವರನ್ನು ತಂಡದಿಂದ ಕಿತ್ತು ಬಿಸಾಕಿ ಎಂಬ ಹೇಳಿಕೆಯನ್ನು ಕೊಟ್ಟರು. ಹೀಗಾಗಿ ಪಾಕ್ ತಂಡದ ಪ್ರದರ್ಶನ ನಮಗೆ ಸಿಕ್ಕಾಪಟ್ಟೆ ಬೇಜಾರು ಆಗಿದೆ ಅಂತ ಕೂಡ ಅವರು ಹೇಳಿದರು. ಇನ್ನು ಪಾಕ್ ತಂಡದ ಪರವಾಗಿ ಶಹೀದ್ ಆಫ್ರಿದಿ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತಾರೆಂಬ ಭಾವನೆಯನ್ನು ನಾನು ಹೊಂದಿದ್ದೆ. ಹೀಗಾಗಿ ಬಾಬರ್ ಅಜಮ್ ಕೂಡ ಅದ್ಭುತ ಪ್ರದರ್ಶನವನ್ನು ಟೀಮ್ ಇಂಡಿಯಾ ವಿರುದ್ಧ ತೋರುತ್ತಾರೆ ಎಂದು ನನಗೆ ಅನಿಸಿತ್ತು. ಕೊನೆಯದಾಗಿ ಶದಾಬ್ ಖಾನ್ ಅವರು ಕೂಡ ಬಾಲಿಂಗ್ನಲ್ಲಿ ಸ್ಪಿನ್ ಪಿಚ್ ಇರೋದ್ರಿಂದ ಟೀಮ್ ಇಂಡಿಯಾ ವಿರುದ್ಧ ಒಂದು ಒಳ್ಳೆಯ ಪ್ರದರ್ಶನವನ್ನು ತೋರುತ್ತಾರೆ ಅಂತ ಭಾವಿಸಿದ್ದೆ. ಆದರೆ ಈ ಮೂವರು ಕೂಡ ಒಂದು ಕಳಪೆ ಪ್ರದರ್ಶನ ತೋರುವ ಮುಖಾಂತರ ನಮ್ಮ ತಂಡಕ್ಕೆ ಸೋಲಿಗೆ ಪ್ರಮುಖ ಕಾರಣವಾದರು. ಹೀಗಾಗಿ ನಾವು ಮುಂದಿನ ಪಂದ್ಯ ನಮಿಬಿಯಾ ವಿರುದ್ಧದ ಪಂದ್ಯಕ್ಕೆ ಶಹೀದ್ ಆಫ್ರಿದಿ ಆಗಲಿ, ಬಾಬರ್ ಅಜಮ್, ಶದಾಬ್ ಖಾನ್ ಅವರನ್ನು ಹೊರಗಿಟ್ಟು ಯುವ ಆಟಗಾರರಿಗೆ ಮತ್ತು ಯಂಗ್ಸ್ಟರ್ಗೆ ಅವಕಾಶ ನೀಡಬೇಕಂತೇಳಿ ಶಹೀದ್ ಆಫ್ರಿದಿ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡಿದರು. ಹೀಗಾಗಿ ಯುವ ಆಟಗಾರರಿಗೆ ನಾವು ಆತ್ಮವಿಶ್ವಾಸವನ್ನು ತುಂಬುವ ಮುಖಾಂತರ ಅವರಿಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಕೊಟ್ಟು ಬಾಬರ್ ಅಜಮ್, ಶಹೀದ್ ಆಫ್ರಿದಿ, ಶದಾಬ್ ಖಾನ್ ಅವರನ್ನು T20 ವಿಶ್ವಕಪ್ನಿಂದಾನೇ ಕಿತ್ತು ಬಿಸಾಕಿ ಬೇರೆ ಆಟಗಾರರಿಗೆ ಅವಕಾಶ ಕೊಡಬೇಕೆಂಬ ನಿರ್ಧಾರ ನಮ್ಮ ತಂಡದ ಪರವಾಗಿ ಬರಬೇಕು. ಈ ಖಾತೆಯಲ್ಲಿ ಮಾತ್ರ ಈ ಬಾರಿ T20 ವಿಶ್ವಕಪ್ನಲ್ಲಿ ಒಂದು ಅದ್ಭುತ ಕಮ್ಬ್ಯಾಕ್ ಮಾಡಿ ಸೂಪರ್ ಹಿಟ್ಗೆ ಎಂಟ್ರಿ ಕೊಡ್ಬೋದು. ಇದು ಏನಪ್ಪ ಅಂದರೆ ಶಹೀದ್ ಆಫ್ರಿದಿ ಅವರು ಭಾರತ ಮತ್ತು ಪಾಕ್ ಪಂದ್ಯದ ನಂತರ ಹೇಳಿದ ಮಾತುಗಳಿವು. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.